ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದಷ್ಟು ಡಿಸೈನ್ ಬ್ಲೌಸ್ ರೆಡಿ ಮಾಡಿದ್ದೆ ತೋರಿಸೋಣ ಅಂತ. ಇದು ಬಂದುಬಿಟ್ಟು ಕಟ್ ವರ್ಕ್ ಡಿಸೈನು, ಟ್ರೆಂಡಿಂಗ್ ಆಗಿರೋ ಡಿಸೈನ್ ಇದು. ಇಲ್ಲಿಗೆ ನಾನು ಸೀರೆ ಪೀಸ್ ಕೊಟ್ಟಿದ್ದೀನಿ, ಮತ್ತು ಇಲ್ಲೂ ಈ ಕಡೆನೂ ಅದೇ ರೀತಿ ಬಂದಿದೆ. ಮತ್ತು ಇದಕ್ಕೆ ಸೀರೆ ಪೀಸಲ್ಲಿ ಈ ಥರ ಡೋರಿ ರೆಡಿ ಮಾಡಿದ್ದೀನಿ. ಒಂಥರ ಚೆನ್ನಾಗಿದೆ. ಇದಕ್ಕೆ ಒಳಗಡೆ ಲೈನಿಂಗ್ ಕೊಟ್ಟಿದ್ದೀನಿ ಡೋರಿಗೆ, ಹಾಗಾಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಅದು ಹತ್ತತ್ರ 4 ಲೇಯರಲ್ಲಿ ಕೊಟ್ಟಿದ್ದೀನಿ, ಚೆನ್ನಾಗಿದೆ. ಮತ್ತು ಇದು ಸ್ಲೀವ್ಸ್ಗೂ ಅಷ್ಟೇ ನೋಡಿ, ಸ್ಲೀವ್ಸ್ ಕಟ್ ವರ್ಕ್ ಡಿಸೈನಲ್ಲೇ ಮಾಡಿದ್ದೀನಿ. ಅದು ಸ್ವಲ್ಪ ದಪ್ಪ ಇದ್ದಾರೆ ಅವರು. ಕಟ್ ವರ್ಕ್ ಡಿಸೈನಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಹಾಕ್ಕೊಂಡಾಗ. ನೋಡಿ ಈ ಥರ ಬರುತ್ತೆ. ಅಂದರೆ ನಾನು ಚಿಕ್ಕದಾಗಿ ಮಾಡಿದ್ದೀನಿ, ದೊಡ್ಡದ್ರಲ್ಲಿ ಬೇಡ. ಮತ್ತು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ, ಮುಂದೆ ಈ ಥರ ಟ್ರೆಂಡಿಂಗ್ ಇದೆ ಇವಾಗ. ಇದು ಪ್ರಿನ್ಸ್ ಕಟ್ ಬ್ಲೌಸು, ಮತ್ತು ಫ್ರಂಟಲ್ಲಿ ಸ್ಟ್ರೈಟ್ ಬಂದು ಇಲ್ಲಿ ಸ್ವಲ್ಪ ಈ ಥರ ಡಿಸೈನ್ ಬರುತ್ತೆ. ಇದು ಈ ಥರದ್ದು. ಮತ್ತು ಇದು ಮುಂದೆ ಬೆಲ್ಟ್ ಇದು ಪಟ್ಟಿ ಕೊಟ್ಟು ಮತ್ತು ಪ್ರಿನ್ಸ್ ಕಟ್ಟಲ್ಲಿ ರೆಡಿ ಮಾಡಿರುವಂಥದ್ದು ಈ ಥರ ಇದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂಥರ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಓಕೆನಾ. ಮತ್ತು ಇದೊಂದು ಹ್ಯಾಂಡ್ ವರ್ಕ್. ಆಲ್ರೆಡಿ ನಾನು ಇದರದ್ದೆಲ್ಲ ವೀಡಿಯೋ ಹಾಕಿದ್ದೀನಿ. ಅಂದರೆ ಇವರು ಸಣ್ಣ ಇರೋದ್ರಿಂದ ನಮ್ಮ ಚಿಕ್ಕಮ್ಮನ ಮಗಳದೇನೆ, ಸಣ್ಣ ಇದ್ದಾಳೆ. ನಾನು ಇದು ಹೆವಿ ವರ್ಕೇ ಆಗೋಯ್ತು, ಇದು ವೇಸ್ಟೇ ಆಗೋಯ್ತು. ಈ ಕಡೆ ಎಲ್ಲ ಫುಲ್ಲು ಗ್ರ್ಯಾಂಡಾಗಿ ಬಂದಿತ್ತು ಡಿಸೈನು. ಸಣ್ಣ ಇರೋದ್ರಿಂದ ಈ ಕಡೆ ಎಲ್ಲ ವೇಸ್ಟ್ ಆಗೋಯ್ತು. ದಪ್ಪ ಇರೋರ್ಗಾದರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸಣ್ಣಕ್ಕಿರೋರಿಗೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನೋಡಿ ಈ ಕಡೆ ಫುಲ್ಲು ಹೋಯ್ತು, ಈ ಕಡೆ ಇಲ್ಲಿವರೆಗೂ ಇತ್ತು ಡಿಸೈನು, ಎಲ್ಲ ಹೋಯ್ತು. ಒಟ್ಟು ಚೆನ್ನಾಗಿದೆ ಡಿಸೈನ್. ಇದು ಹ್ಯಾಂಡ್ ವರ್ಕ್ ಥರ ತುಂಬ ಸಣ್ಣದಾಗಿ ಸ್ಟಿಚ್ಚಿಂಗ್ ಆಗಿರುವಂಥದ್ದು. ನೋಡಿ ಎಷ್ಟು ಸಣ್ಣದಾಗಿ ಮಾಮೂಲಿ ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ. ಓಕೆನಾ. ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಇದು ಬಂದ್ಬಿಟ್ಟು ಬೋಟ್ ನೆಕ್ಕಲ್ಲಿ ಬಂದಿರುವಂಥದ್ದು. ಇದು ಅದೇ ಟೆಂಪಲ್ ಡಿಸೈನ್ ಅಂತಾರಲ್ಲ ಆ ಥರದ್ದು. ನಾನಿಲ್ಲಿ ಓಪನ್ ಮಾಡಿ ಬಟನ್ ಇಡಬೇಕು. ಈ ಥರ ಬಟನ್ ಇಟ್ಬಿಡೋಣ, ಸ್ವಲ್ಪ ಫ್ರೀಯಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡಿದೆ. ಓಕೆನಾ. ಮತ್ತು ಫ್ರಂಟಿಗೆ ಮಾಮೂಲಿ ಒಂದು ಸೈಡು ಈ ಥರ ಬರುತ್ತೆ. ಇದು ಪ್ರಿನ್ಸ್ ಕಟ್ ಬ್ಲೌಸನ್ನೇ ನೋಡಿ ಈ ರೀತಿ ಬಂದಿದೆ. ಒಳ್ಳೆ ತುಂಬ ಚೆನ್ನಾಗಿದೆ. ಇದು ಸ್ಲೀವ್ಸ್ ಅಂತೂ ಈಗಿನ ಟ್ರೆಂಡಿಂಗ್ ಡಿಸೈನ್. ಇದು ತುಂಬ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ಇದು ಒಂದಷ್ಟು ಬ್ಲೌಸು ವರ್ಕ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಅವರೇ ಸ್ಟಿಚ್ ಮಾಡ್ಕೋತಾರಂತೆ, ವರ್ಕ್ ಮಾಡಿದ್ದೀನಿ ನೋಡಿ ಈ ಥರ ಇದೆ. ಇದು ಒಂಥರ ಜುಮ್ಕಾ ಡಿಸೈನು, ಒಂಥರ ಚೆನ್ನಾಗಿ ಬಂದಿದೆ. ಒಂದು ಸೈಡಲ್ಲಿ ಜುಮ್ಕಾ ಬರುತ್ತೆ, ಈ ಕಡೆ ಪಾಟ್ ನೆಕ್ ಬರುತ್ತೆ. ಓಕೆನಾ. ಇಲ್ಲಿ ನಾನು ಇಲ್ಲಿ ಡಿಸೈನ್ ಇತ್ತು, ಓಪನ್ ಬಿಟ್ಟಿದ್ದೀನಿ. ಇಲ್ಲಿ ಸ್ಟೋನು ಬಾಲ್ ಚೈನ್ ಹಾಕಬೇಕು, ಅದಕ್ಕೋಸ್ಕರ ಅದು ಓಪನ್ ಬಿಟ್ಟಿದ್ದೀನಿ. ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ಮಾಮೂಲಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀವಲ್ಲ ಆ ಥರ ಕಾಣಿಸುತ್ತೆ. ಸ್ಟೋನ್ ಹಾಕೋದು ಅದು ಒಂದು ವೀಡಿಯೋ ಮಾಡಿ ಹಾಕಿ ತೋರಿಸ್ತೀನಿ, ಯಾವ ರೀತಿ ನಾನು ಅದು ಇದು ಮಾಡ್ತೀನಿ ಅಂತ. ಇದು 3 ಕಲರ್ ಇರೋದ್ರಿಂದ ನಾನು 3 ಕಲರ್ ತೊಗೊಂಡು ಹಾಕಿದ್ದೀನಿ. ಒಂಥರ ಸಿಂಪಲ್ಲಾಗಿ ನೋಡೋಕ್ಕೆ. ಇದು ಬೇಕು ಅಂದರೆ ನೀವು ಹಾಕೋಬೋದು, ಇದನ್ನು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದು ಎಕ್ಸ್ಟ್ರಾ ಬರುತ್ತೆ, ಬೇಕು ಅಂದರೆ ಹಾಕೋಬೋದು, ಇಲ್ಲ ಇದಿಷ್ಟೇ ಸಾಕು ಅಂದ್ರೂ ಇಟ್ಕೋಬೋದು, ತೊಂದರೆ ಏನಿಲ್ಲ. ಮಾಮೂಲಿ ಫ್ರೆಂಡ್ಗೂ ಇದೇ ಥರ ಇದೆ, ಸೇಮ್ ಆ ಕಡೆ ಹೋಗಿತ್ತು ಹಾಗೇನೆ ಇಲ್ಲಿ ಓಪನ್ ಬಿಟ್ಟಿದ್ದೀನಿ. ಇಲ್ಲಿ ಹೇಳ್ದಂಗೆ ಸ್ಟೋನು ಬಾಲ್ ಚೈನ್ ಹಾಕೋಬೇಕು. ಮತ್ತು ಸ್ಲೀವ್ಸ್ಗೆ ಇದು ಬಾರ್ಡರ್ ಇತ್ತಲ್ಲ, ಸುಮ್ಮನೆ ಒಂದು ಹೂವು ಯಾಕೆ ಕೂರಿಸೋದು, ಥರ ಬುಟೀಸ್ ಥರ ಹಾಕೋಣ ಅಂತ ಈ ಥರ ಹಾಕಿದ್ದೀನಿ. ಸಣ್ಣ ಹೂವುಗಳು ಕೂರಿಸ್ಬಿಟ್ಟಿದ್ದೀನಿ. ಕೈ ತುಂಬ ಬರುತ್ತೆ, ಹಂಗಾಗಿ ಅವರೇ ಸ್ಟಿಚ್ ಮಾಡ್ಕೋತಾರೆ. ಹಂಗಾಗಿ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ ಇದೊಂದು. ಮತ್ತು ಇನ್ನೂ ಒಂದು ಸ್ಟಿಚ್ ಮಾಡಬೇಕು. ಇದೊಂದು ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿರೋದು. ಇದಕ್ಕೂ ಅಷ್ಟೇ ಸೇಮ್ ಅದೇ ರೀತಿಯೇ ಹಾಕಿದ್ದೀನಿ. ಸ್ಲೀವ್ಸ್ಗೆ ಸೇಮ್ ಬುಟೀಸು ಸೇಮ್ ಅದೇ ಥರನೇ ಹಾಕಿದ್ದೀನಿ. ಆರೆಂಜ್ ಕಲರ್ ಸ್ಯಾರಿ ಇದೆ ಇದ್ರದ್ದು. ಇದಕ್ಕೆ ಬಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ. ಈ ಥರ ಚೆನ್ನಾಗಿದೆ, ಸಿಂಪಲ್ ವರ್ಕ್ ಡಿಸೈನ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಸಿಂಪಲ್ಲಾಗಿದೆ. ಚೆನ್ನಾಗಿದೆ ಡಿಸೈನು, ಎಂಬ್ರಾಯ್ಡಿಂಗ್ ವರ್ಕ್ ಮಾಮೂಲಿ ಫ್ರಂಟ್ಗೂ ಅದೇ. ಇದು ಬಾರ್ಡರ್ ಥರ ಇತ್ತು, ಅದ್ರ ಮೇಲೆ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ರೀತಿ ಇದೆ. ತುಂಬ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ಸ್ಲೀವ್ಸ್ಗೆ ಈ ರೀತಿ ಇಟ್ಟಿದ್ದೀನಿ. ಇನ್ನೂ ಇದೆಲ್ಲ ಸ್ಟಿಚ್ ಮಾಡಬೇಕು, ಇನ್ನೂ ಒಂದಷ್ಟು ಇದೆ ಸ್ಟಿಚಿಂಗ್ ಮಾಡೋದು. ಆಮೇಲೆ ಇನ್ನೂ ಒಂದು ಸೀರೆಗೆ ನಾನು ಅದೇ ಸೆರಗಿಗೆ ವರ್ಕ್ ಹಾಕಿದ್ದೀನಿ, ಅದನ್ನು ತೋರಿಸ್ತೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಬಂದಿದೆ ನೋಡಿ. ಯಾಕಿದು ಡಿಸೈನ್ ಕಲರು ಡಲ್ಲಾಗಿ ಕಾಣಿಸ್ತೈತಲ್ಲ ನೋಡಿ ಫ್ರೆಂಡ್ಸ್. ಇದು ಈ ಥರ ಕಚ್ ವರ್ಕ್ ಡಿಸೈನಲ್ಲಿ ಹಾಕಿದ್ದೀನಿ. ಇದು ಸೀರೆಯಲ್ಲಿ ಹೇಗಿದೆ ಅದೇ 3 ಕಲರೇ ಬ್ಲೌಸ್ಗೆ ಹಾಕ್ದಂಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ಇಲ್ಲಿಗೆ ನೀವು ಅದೇ ಸ್ಟಿಚ್ ಮಾಡಿಬಿಟ್ಟು ಕುಚ್ಚು ಹಾಕೋತೀನಿ ಅಂತ ಹೇಳಿದ್ದಾರೆ, ಹಂಗಾಗಿ ನಾನು ಅದೇನು ಮಾಡಿಲ್ಲ, ಬರೀ ವರ್ಕ್ ಮಾಡಿ ಇಟ್ಟಿದ್ದೀನಿ. ಫುಲ್ ಚೆನ್ನಾಗಿ ಬಂದಿದೆ, ಒಂಥರ ಫ್ಲವರ್ ಡಿಸೈನು. ಇದು ನಮ್ಮದು ಚಿಕ್ಕದಾಗಿರೋದ್ರಿಂದ ಫ್ರೇಮು ಅಲ್ಲಲ್ಲಿ ಜಾಯಿಂಟ್ ಮಾಡ್ಕೊಂಡು ಮಾಡಬೇಕು. ಒಂದು ಇಷ್ಟಿಷ್ಟು ಬರುತ್ತೆ, ಇಷ್ಟಿಷ್ಟಕ್ಕೂ ಜಾಯಿಂಟಿಂಗ್ ಕೂರಿಸ್ಕೊಂಡು ಜಾಯಿಂಟ್ ಮಾಡ್ಕೊಂಡು ಮಾಡಿರುವಂಥದ್ದು. ಚೆನ್ನಾಗಿ ಬಂದಿದೆ ಒಟ್ಟಿನಲ್ಲಿ. ಓಕೆನಾ.
ಇದು ಸ್ಯಾರಿ ಕುಚ್ಚು ಆಯಿತು. ಮತ್ತು ಇದರಲ್ಲಿ ನಿಮಗೆ